ಎಲ್ಲಿಗಪ್ಪ? ವಿಜಯನಗರ ಹೋಗ್ಬೇಕು. ಎಷ್ಟಾಗ್ಬೋದು ಸ್ವಾಮಿ? 12-13 ರೂಪಾಯಿ ಆಗ್ಬೋದು. 12-13. ಎಷ್ಟು ಜನ ಕುತ್ಕೋಬಹುದು? 3 ಜನ ಕುತ್ಕೋಬಹುದು. ಓ ಸರಿ ಸರಿ, 3 ಜನ. ಸರಿ, ಹಂಗಾರೆ ನಡಿ. ಎಷ್ಟಾಯ್ತು ಸ್ವಾಮಿ? 12 ರೂಪಾಯಿ 30 ಪೈಸೆ. ತಗೊಳಪ್ಪ, 4 ರೂಪಾಯಿ 10 ಪೈಸೆ. 12.30 ಕೊಡ್ರಿ, 4 10 ಪೈಸೆ ಅಲ್ಲ. ಏನಿದು? ಕುತ್ಕೊಂಡಿದ್ದು ಒಬ್ಬನೇ ತಾನೆ? 3 ಕುತ್ಕೊಂಡ್ರೆ 12.30 ಕೊಡ್ಬೋದಾಗಿತ್ತಪ್ಪ. ಒಬ್ರೇ ಕುತ್ಕೊಳ್ಳಿ, ಇಬ್ರೇ ಕುತ್ಕೊಳ್ಳಿ, 3 ಜನ ಕುತ್ಕೊಳ್ಳಿ, ಒಂದೇ ಕೊಡ್ರಿ. ಒಳ್ಳೆದಾಯ್ತಲ್ಲ. ನಾನೀಗ ಹಳ್ಳಿಯಿಂದ ಬಂದೆ, ಬಸ್ಸಿನಲ್ಲಿ 7 ಜನ ಕುತ್ಕೊಂಡಿದ್ದೇವಪ್ಪ. ಕಂಡಕ್ಟರ್ 2,000 ರೂಪಾಯಿ ಕೊಡು ಅಂದ್ರೆ ಕೊಡಕಾಯ್ತದ ನಾವು? ಅವೆಲ್ಲ ನಮ್ಮ ಮತ್ತೆ ಹೇಳ್ಬೇಡ್ರಿ ನೀವು. ಓ ಹಳ್ಳೆವನು ಗುಗ್ಗು ಪಂಚೆ ಉಟ್ಕೊಂಡು ಬಂದ ರೂಪಾಯಿ ಹಾಕೊಂಟಿಯ ತಗೊಂಡ್ರೆ ಅಷ್ಟೇ ನಿನ್ ಕತೆ. ಕೊಡ ಇಲ್ಲಿ. ತಗೊಳ್ಳಿ. ಗಿರಾಕಿ. ನಮಸ್ಕಾರ ಬುದ್ಧಿ ಅವರಿಗೆ. ಓಹೋ ನಮಸ್ಕಾರ. ಬಾರಯ್ಯ ಗಂಗಯ್ಯ, ಏನ್ ತೋಟನೇ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ತಮ್ಮ ತೋಟದಾಗೆ ಬೆಳೆದಿದ್ದು, ತಾವು ಹಸಿ ರುಚಿ ನೋಡ್ಬೇಕು ಅಂತ ನನ್ನ ಆಸೆ. ಏನ್ ಬಂದ್ ವಿಷಯ ಗಂಗಯ್ಯ? ಅದೇ ಬುದ್ಧಿಯವರ, ಈ ಸಲನಾದ್ರೂ ತಮ್ಮನ್ನ ನಮ್ಮ ಹಳ್ಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬಹಳ ಬಿಸಿಲಿದ್ದೀನಿ ಗಂಗಯ್ಯ, ಈ ಸಾರಿ ಬೇಡ, ಮುಂದಿನ ವರ್ಷ ಬರ್ತೀನಿ. ಏನ್ ಬುದ್ಧಿಯವರ ನೀವು ವರ್ಷ ಹಿಂಗೆ ಹೇಳ್ತಾ ಇದ್ದೀರಾ? ಮುಂದಿನ ವರ್ಷ ಖಂಡಿತ ಬರ್ತೀನಿ, ಊಟ ಮಾಡ್ಕೊಂಡು ಹೋಗು. ಆಯ್ತು ಬುದ್ಧಿಯವರ. ಭಟ್ರೆ, ಜನ ಕಬಡ್ಡಿ 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 ಕಬಡ್ಡಿ. ನೋಡಿ, ಇವತ್ತು ಸೆಮಿಫೈನಲ್ ಆಟದಲ್ಲಿ ರಾಜಣ್ಣನ ತಂಡಕ್ಕೆ ಗೆಲುವಾಗಿದೆ. ನಾಳೆ ಶಿವಣ್ಣನ ತಂಡಕ್ಕೂ ರಾಜಣ್ಣನ ತಂಡಕ್ಕೂ ಫೈನಲ್ ಆಟ ಇದೆ. ಯಾವ ತಂಡದವರು ಗೆಲ್ತಾರೋ ಆ ತಂಡದ ನಾಯಕರಿಗೆ ತಾಲೂಕು ಅಧಿಕಾರಿಗಳು ಸುತ್ತಳ್ಳಿ ಸರ್ದಾರ ಅಂತ ಬಿರುದು ಕೊಡ್ತಾರೆ. ಇನ್ಯಾರು ನಮ್ಮ ಮಾವನೇ ಸರ್ದಾರ ಆಗೋದು? ಗುರುವೇ, ನೀನು ಬಾಳೆಗಪ್ಪ. ಅಕ್ಕ, ಮಾವನ್ಗ ತಗ್ಲನ್ನ ಭೋಜನವಿದು ವಿಚಿತ್ರ ಪಕ್ಷಗಳಿವು, ಕಬಡ್ಡಿ ಆಟಕ್ಕೆಂದು ತಯಾರಿ ನಾನು ಎಂದು. ವಾಟ್ ಇಸ್ ದಿಸ್? ಬೆಣ್ಣೆ ರೊಟ್ಟಿ? ಬರೀ ಅನ್ನ ಸಾರು ತಿಂದ್ರೆ ತಾಕತ್ ಬತ್ತೈತಾ? ಲಗಾಯ್ಸು ಬೆಣ್ಣೆ ರೊಟ್ಟಿನ. ಓಹೋ, ಇದನ್ ತಿಂದ್ರೆ ತಾಕತ್ ಬಂದ್ಬಿಡ್ತದಾ? ಬೆಣ್ಣೆ ರೊಟ್ಟಿ ತಿನ್ನೋರು ಜಗಜಟ್ಟಿ ಅಂತ ಕೇಳಿಲ್ವಾ? ಹಂಗ? ಗೌರಿ ಗೌರಿ ಗೌರಿ, ನಿಂಗೆ ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ಕಟ್ಕೊಳ್ಳೋನ್ ಮೇಲೆ ಇಷ್ಟು ಪ್ರೀತಿ ಇಲ್ಲ ಅಂದ್ರೆ ಹೆಂಗೆ? ನಿನಗೈತೆ, ಆದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಇಲ್ವೇ ಪ್ರೀತಿ? ನಾನು ಕೆಲ್ಸ ಇಲ್ದೇ ಇರೋನು, ಉಂಡಾಡಿ ಗುಂಡ ಅಂತ ನನ್ನ ಮದ್ವೆ ಮಾಡ್ಕೊಡಲ್ಲ ಅಂತಾರೆ. ಹಂಗಾದ್ರೆ ನನಗ್ ತಾಳಿ ಕಟ್ಟದ್ ಬಿಟ್ಬಿಡ್ತೀಯಾ? ಯಾವ್ದಾದ್ರು ಕೆಲ್ಸ ಹುಡ್ಕೋಬೇಕಪ್ಪ. ನೀನೇನ್ ಗಂಡ್ಸಲ್ವಾ? ಅದಿರ್ಲಿ, ಮದ್ವೆ ವಿಚಾರ ಆಮೇಲೆ ಮಾತಾಡೋಣ. ನಾಳೆ ಕಬಡ್ಡಿಲಿ ಗೆದ್ದು 10 ಹಳ್ಳಿ ಸರ್ದಾರ ಅನಿಸ್ಕೋಬೇಕು. ನೀನ್ ನನ್ ಜೊತೆ ಇದ್ಬಿಡು, ಸರ್ದಾರ ಏನು ಮಹಾರಾಜ ಆಗೋಗ್ಬಿಡ್ತೀನಿ. ಈ ಮಾತಿಗೇನು ಕಮ್ಮಿ ಇಲ್ಲ. ತಿನ್ನು, ಆಮೇಲೆ ಬರ್ತೀನಿ. ಕಬಡ್ಡಿ 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 ಕಬಡ್ಡಿ. ನಿಲ್ಸಿ. ಸಭಾಷ್ ಗುರು, ಸಭಾಷ್. ಸ್ವಲ್ಪ ತಡೆಯ, ನಮ್ ಗುರು ಸುಸ್ತಾಗಿದ್ದಾರೆ, ಸ್ವಲ್ಪ ತಾಕತ್ ಕೊಡ್ತೀನಿ. ಗುರು ತಗೋ, ನೀರ್ ಕುಡಿ ಗುರು. ಕಬಡ್ಡಿ 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 ಕಬಡ್ಡಿ
ಅಂತ ತಿಳ್ಕೊಂಡಿದ್ಯಾ? ಕತ್ತೆ ಬಡವ ತಂದು ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಹೇಳು, ನಿಜ ಹೇಳು, ನೀರಲ್ಲಿ ಏನ್ ಹಾಕಿದೆ? ಅಕ್ಕ ದೇವರೊಳಗೆ ನಂದೇನು ತಪ್ಪಿಲ್ಲಕ್ಕ. ನನ್ನ ಮಕ್ಳು ನನಗೆ ಫುಲ್ಲಾಗಿ ಕುಡಿಸ್ಬಿಟ್ಟು ನೀರ್ ನೋಡಕ್ ಮತ್ ಬರೋ ಔಷಧಿ ಹಾಕೊಡು ಅಂದ್ರು, ಹಾಕೊಟ್ಬಿಟ್ಟೆ. ರಾಜಣ್ಣ ಕೈ ಕಾಲು ಹಿಡ್ಕೊಂಡು ಕೇಳ್ಕೊತೀನಕ್ಕ, ನಂದೇನು ತಪ್ಪಿಲ್ಲಕ್ಕ. ಓ ಚಿಕ್ಕ ಬುದ್ಧಿ ಅವರು ನಮಸ್ಕಾರ. ಬನ್ನಿ 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 ಬುದ್ಧಿ. ಚಿನ್ನ ಚಿನ್ನ ಚಿತ್ತಾರ ಏನ್ ಬುದ್ಧಿಯಾರ ನೀವು? ನಿನ್ನೆ ನಾನು ಮನೆ ಬಂದಿದಾಗ ನಾನೀಗ ಹಳ್ಳಿಗೆ ಬರ್ತಾ ಇವನಿ ಅಂತ ಒಂದು ಮಾತು ಹೇಳಿದ್ರೆ ಏನ್ ಮಾಡ್ಬಿಡ್ತಿದ್ದೆ? ಈ ಹಳ್ಳಿನೆಲ್ಲ ಸಿಂಗಾರ ಮಾಡಿ ಹಾ. ನಮ್ ಚಿಕ್ಕ ಬುದ್ಧಿ ಅವ್ರು ಬರ್ತಾರೆ ಅಂತ ಡಂಗರ ಹೊಡಿಸ್ತಿದ್ದೆ. ಗಂಗಪ್ಪ, ಅದೆಲ್ಲ ಏನಿದ್ರು ಸಿಟಿಗೆ, ಈ ಹಳ್ಳಿಗಲ್ಲ. ತುಂಬಿ ತುಳುಕ್ತಾ ಇರೋ ಈ ಹಸಿರು ಗಿಡ ಮರ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ರೆ ರಿಯಲಿ ಬ್ಯೂಟಿಫುಲ್. ಇಷ್ಟು ದಿನ ನಾನು ನಮ್ಮ ಹಳ್ಳಿಗೆ ಬರದೇ ಇದ್ದಿದ್ದಕ್ಕೆ ಲಾಸ್ ಮಾಡ್ಕೊಂಡೆ ಅನ್ಸುತ್ತೆ. ಅದಕ್ಕೆ ಬುದ್ಧಿ ನಮ್ಮ ಹಳ್ಳಿ ಒಂದ್ಕಿತ್ತ ಬನ್ನಿ ಬನ್ನಿ ಅಂತ ಹೇಳಿದ್ದು. ಸದ್ಯ ಇಷ್ಟು ದಿನಕ್ಕಾದ್ರೂ ಬಂದ್ರಲ್ಲ ಬುದ್ಧಿಯಾರ, ಆ? ಏನಾದ್ರು ತಂದ್ರ? ಏನ್ನ? ಅದೇ ಬಟ್ಟೆ ಬರೆ ಬ್ಯಾಗು ಗೀಗು ಅದು ಇದು. ಅದೆಲ್ಲ ನಿನ್ ಹೆಸರು ಹೇಳ್ತೀಯಾ? ಅಪ್ಪಣ್ಣಿ, ಹೆಸರು ಪುಟ್ಟಿ. ಚೆನ್ನಾಗೈತಾ? ಹುಡುಗಿ ಏನೋ ಫೈನು, ಆದ್ರೆ ಹೆಸರು ಮಾತ್ರ ಏನಂದೆ? ಆ? ನನ್ನ ಹೆಸರು ಚೆನ್ನಾಗಿಲ್ಲ ಅಂತ್ಯಾ? ಓ, ನಿನ್ನ ಹೆಸರು ಪುಟ್ಟಿ. ನಿನಗೆ ಲಾಯಕ್ಕಾದ ಹೆಸರು. ಅದ್ ಸರಿ, ನಿಮ್ಮ ಅಕ್ಕನ ಹೆಸರೇನು? ನನ್ಗೆ ಅಕ್ಕನೇ ಇಲ್ಲ. ಓ ಹೌದಾ, ಅವಳು ನಿನ್ ಫ್ರೆಂಡಾ? ಮತ್ತೆ ಅವಳ ಹೆಸರೇನು? ಹೆಸರು ಕಟ್ಕೊಂಡು ನಿನಗೇನ ಆಗ್ಬೇಕು? ನಿಮ್ ಪಟ್ನದ ಬೇಳೆ ಕಾಳೆಲ್ಲ ಇಲ್ಲಿ ಬೇಯಾಕಿಲ್ಲ. ಹೆಸರಂತೆ ಹೆಸರು, ಕಣ್ಣಾಗಿನ್ ಪಿಸ್ರು. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಹೆಸರು ಕೇಳ್ತೀಯಾ? ಬರ್ತೀನಿ ತಾಯಿ. ಏನವೋ ಶಿತಕವ್, ಬತಾ ಬತಾನಿ ನೆಮ್ಮೆ ಬಹಳ ನೀರ್ ಕುಡ್ದ್ರಂಗೈತೆ ನೋಡು. ಪ್ಯಾಟೆಯಿಂದ ನಮ್ ಚಿಕ್ಕ ಬುದ್ಧಿಯವ್ರು ಬಂದವ್ರೆ. ಇನ್ಮೇಲಾದ್ರೂ ಗಟ್ಟಿಯಾಗಿ ಹಾಕು ಹಾಲ್ನ. ನಿಮ್ ಚಿಕ್ಕ ಬುದ್ಧಿ ಅವ್ರಿಗೇನ್ ಕೊಂಬಾಯ್ತಾ? ನನ್ ಎಮ್ಮೆ ಕೊಡೋದೇ ಹಂಗೆ, ನಾನು ಹಾಕೋದೇ ಹಿಂಗೆ. ಇಷ್ಟ ಇದ್ರೆ ತಗೋ, ಕಷ್ಟ ಆದ್ರೆ ಬಿಡು. ಇದು ಎಮ್ಮೆ ಹಾಲು ಅಲ್ಲ, ಹಸುವಿನ ಹಾಲು ಅಲ್ಲ, ನೀರ್ ಹಾಲು. ಅಬ್ಬಾ, ಅಬ್ಬಬ್ಬಾ. ಅಯ್ಯಯ್ಯೋ. ಚಿನ್ನ ಚಿನ್ನ ಚಿತ್ತಾರವು. ನಿನ್ ಹಾಡು ಬಹಳ ಚೆನ್ನಾಗಿತ್ತು. ಇವತ್ತಾದ್ರೂ ನಿನ್ ಹೆಸರು ಹೇಳ್ತೀಯಾ? ನನ್ನ ಹೆಸರ ಏಯ್, ಏನೇ ಸೀತಾ, ನಾನ್ ಕೇಳಿದ್ ನಿಜನಾ? ಏನ್ ಕೇಳ್ದೆ ಅಜ್ಜಿ? ಪ್ಯಾಟೆ ಹುಡುಗನ್ ತಪ್ಕೊಂಡಿದ್ದಂತೆ. ಹೋಗಜ್ಜಿ, ನಾನ್ಯಾಕ್ ತಪ್ಕೊಳ್ಳಿ? ಉಯ್ಯಾಲೆ ತುಂಡಾಯ್ತು, ಹುಡ್ಗನ್ ತಪ್ಕೊಂಡ. ಬಹಳ ಅದೃಷ್ಟ ಮಾಡಿದ್ದೆ ಬಿಡೆ. ಅದೇನ್ ಮಹಾ ಅದೃಷ್ಟ ಬಿಡಜ್ಜಿ. ಹೋಗೆ, ವಯಸ್ಸಲ್ಲಿ ಎಷ್ಟೋ ಉಯ್ಯಾಲೆ ಹಾಡಿದೀನಿ, ಆದ್ರೆ ಹಗ್ಗ ತುಂಡಾಗದ್ ಬೇಡ್ವಾ? ಒಬ್ನಾದ್ರೂ ತಪ್ಕೊಳ್ಳೋದ್ ಬೇಡ್ವಾ? ಅಜ್ಜಿಗ ಆಸೆ ನೋಡ್ದ್ಯಾ? ಏನೇ ಸೀತಾ, ಉಯ್ಯಾಲೆಯಿಂದ ಒಂದ್ಮೇಲೆ ಹಾರ್ಬಿಟ್ಟಂತೆ? ಹಾರ್ದೆ, ಅಲ್ಲಿಂದ ಹೊಡ್ದೆ ಡಬ್ ಡಬಾ ಅಂತ. ಅಯ್ಯೋ ಶಿವನೇ, ಎಂತ ಅದೃಷ್ಟನೇ ನಿಂದು? ಏನ್ ಅದೃಷ್ಟ ಹೋಗಲೆ.
ಆ ಪುಟ್ಟಿ ಸಿಗ್ಲಿ ಅವಳ ಜುಟ್ ಕತ್ತರಿಸಿ ಚೌಳಿ ಮಾಡ್ಕೋತೀನಿ. ಸೀತಾ ಆಮೇಲೆ ಏನಾಯ್ತಿ? ಹೋಗ್ರೆ ಎಲ್ಲೋದ್ರು ಅದೇ ಮಾತೆ ಮಾಡಕ್ ಕೆಲ್ಸ. ಕಳ್ತನದಲ್ಲಿ ಫೋಟೋ ತೆಗಿತಿದ್ಯಾ? ಇಲ್ಲಪ್ಪ, ದೇವರಾಣೆಗೂ ಇಲ್ಲ. ನೀನ್ ಬೇಳೆ ಕಾಳಲ್ಲ, ಇಲ್ಲಿ ಬೇಯಾಕಿಲ್ಲ. ಎಲ್ಲಿ ತೆಗಿ ತೆಗಿ. ನಾನೇನ್ ಭಿಕ್ಷೆ ಬೇಡ್ತಾ ಇದ್ದೀನಾ? ಮತ್ತೆ ಇನ್ನೇನ್ ಬೇಕಮ್ಮ? ಫೋಟೋ ತೆಗಿ ಅಂತ ಹೇಳಿದ್ದು. ನಿಂದ? ಇನ್ನೇನ್ ಮತ್ತೆ ನಮ್ಮ ಅಕ್ಕನ್ಕಿಂತ ನಾನೇನ್ ಚೆನ್ನಾಗಿಲ್ವೇನು? ತೆಗಿ ತೆಗಿ. ತೆಗಿತೀನಿ. ಡಾಕ್ಟ್ರೆ. ಓ ನಮಸ್ಕಾರ ರಮಣ, ಹೇಗಿದೆಪ್ಪ ಹೊಟ್ಟೆ? ಏನಿಲ್ಲ ಡಾಕ್ಟ್ರೆ, ಯಾಕೋ ಹೊಟ್ಟೆ ಸ್ವಲ್ಪ ಗುಡುಗುಡು ಅಂತ ಇದೆ. ನಾಳೆ ಪ್ರಯಾಣ ಬೇರೆ. ಅದಕ್ಕೆ ಅಂತ ಸ್ಪೆಷಲ್ ಔಷಧಿ ಇಟ್ಟಿದ್ದೀನಿ. ಇದನ್ನ ತಣ್ಣೀರ್ನಲ್ಲಿ ಕಲ್ಸ್ಕೊಂಡು ಕುಡಿದ್ಬಿಡು. ಒಂದು ವಾರ ಹೊಟ್ಟೆ ಬಂದ್. ಆಯ್ತು ಡಾಕ್ಟ್ರೆ. ಬರ್ಲಾ? ಡಾಕ್ಟ್ರೆ ಅಂತ ಡಾಕ್ಟ್ರು. ಓ ನಮಸ್ಕಾರ ಡಾಕ್ಟ್ರೆ. ಓ ನಮಸ್ಕಾರ. ನಿನ್ನೆ ಹುಡ್ಕೊಂಡು ಹೊಟ್ಟಿದ್ದೆ ಕಣ. ಸದ್ಯ ನೀನೇ ಸಿಕ್ಬಿಟ್ಟಿಲ್ಲ. ಹೇಗಿದೆ ಹೊಟ್ಟೆ? ಓ ಹೊಟ್ಟೆ ಒಳ್ಳೆ ಕುಂಬಳಕಾಯಿ ಆದಾಗ ಆಗ್ಬಿಟ್ಟದೆ ಡಾಕ್ಟ್ರೆ. ಅದಕ್ಕೆ ಅಂತ ಸ್ಪೆಷಲ್ ಔಷಧಿ ತಯಾರು ಮಾಡಿ ತಂದಿದ್ದೀನಿ. ಅದ್ ನೀರಲ್ಲಿ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ಬಿಡು. ಸಂಜೆ ಹೊತ್ತಿಗೆ ಹೊಟ್ಟೆ ಖಾಲಿ. ಏನೋ ಅನ್ಕೊಡಿ ಡಾಕ್ಟ್ರೆ. ಅಯ್ಯೋ ನಿನ್ ಕೊಡೋ ಔಷಧಿ ಅವ್ನು ಕೊಟ್ಬಿಡಲ್ಲಪ್ಪ. ಅವ್ನ ಗತಿ ಏನಾಗಬೇಕು ರಮಣ? ಲೋಫರ್ ನನ್ ಮಗ ಡಾಕ್ಟ್ರು ಕೊಟ್ಟಲ್ಲಪ್ಪ ಕೈಗೆ ಚಮ್ಮನ. ಅಯ್ಯಯ್ಯೋ ಸ್ವಲ್ಪ ಇರಯ್ಯ. ಕೊಲ್ಯಾಪುರ ಸ್ವಲ್ಪ ಸುಮ್ಮನಿರಯ್ಯ. ಅಯ್ಯಯ್ಯಪ್ಪ ತಡ್ಕಣಕ್ ಆಯ್ತಾ ಇಲ್ಲ. ಅಯ್ಯೋ ದೇವ್ರೇ, ನಾರಾಯಣ ಗೋವಿಂದ. ಅಯ್ಯಯ್ಯಪ್ಪ, ಏನೂ ಪ್ರಯೋಜನ ಇಲ್ಲ. ಅಯ್ಯೋ ಆಪರೇಷನ್ ಮಾಡ್ಲೇಬೇಕು. ನಿನ್ ಮನೆ ಹಾಳಾಗೋಗ ದೇವ್ರು. ಯಾಕಯ್ಯ? ಮೊನ್ನೆ ಬೆಂಗಳೂರು ಹೋಗಿ ಅಮ್ಮ. ಕತ್ರಿ ಚಾಕು ಎಲ್ಲ ನಾನೇ ತಂದು ಬಿಟ್ಟಿದ್ದೀನಿ. ನಾನೇ ಆಪರೇಷನ್ ಮಾಡ್ಬಿಡ್ತೀನಿ. ಏನಾಯ್ತು? ಏನಾಯ್ತಯ್ಯ? ನನ್ಗೇನು ಆಗಿಲ್ಲ. ನಾನು ಆಪರೇಷನ್ ತಕ್ಷಣ ವಾಸಿ ಆಗೋಯ್ತು. ನಾನು ಬರ್ಲಾ? ಅಯ್ಯೋ ಏನಾಯ್ತು? ಹಾಳಾಗೋಗ. ಅಯ್ಯಯ್ಯೋ ಯಪ್ಪ. ಎಲ್ಲಪ್ಪ ಈ ಪೋಸ್ಟ್ ಹೇಳ್ಕೊಡ್ಸೋನ್ ಪತ್ತೇನೇ ಇಲ್ಲ. ತಿಮ್ಮಯ್ಯ ಇಲ್ಲಿ ಸರ್ ಇಲ್ಲಿದಾನ? ಈ ಕಡೆ ಸರ್. ಹೌದಾ? ನಾನೆಲ್ಲೋ ಈ ಕಡೆ ಕೆಮ್ತಾ ಇದ್ದಾನೆ ಅಂದ್ಕೊಂಡಿದ್ದೆ. ಎದ್ದೋಳಯ್ಯ, ಡಾಕ್ಟರ್ ಬಂದಿದ್ದೀನಿ, ಕೂತ್ಕೊಳ್ಳಯ್ಯ. ಉಸಿರು ಸ್ವಲ್ಪ ಎಳ್ಕೊಳ್ಳಯ್ಯ. ಬಿಡಯ್ಯ, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಯ್ಯ. ಬಿಡಯ್ಯ, ಇನ್ನೂ ದಮ್ಮು ಕಟ್ಟಿ ಹೇಳ್ಕೊಳ್ಳಯ್ಯ. ಬಿಡಯ್ಯ. ಸರ್ ತನನಿನ್ನ. ಸತ್ತೋಗ್ಬಿಟ್ಟವನೇ ಸರ್. ನಾಟಕದ ದಿನ ಹತ್ರ ಬರ್ತಾ ಇದೆ ಕಣಯ್ಯ. ಬರ್ಲಿ ಬಿಡಿ ಮೇಷ್ಟ್ರೆ. ನೀನು ರಾಜ್ಕುಮಾರ, ನಾನ್ ರಾಜ್ಕುಮಾರ. ನೀನು ರಾಜ್ಕುಮಾರಿ. ಜಾಸ್ತಿ ನಿಲ್ಬೇಡ ಕಣೆ, ನಾಟಕ ದಿವಸ ಸ್ವಲ್ಪ ಇರ್ಲಿ. ನೀವಿಬ್ರು ಈಗ ಉದ್ಯಾನವನಕ್ಕೆ ಬಂದಿದ್ದೀರಿ. ಪಾತ್ರ ಅರ್ಥ ಮಾಡ್ಕೊಂಡು ಆಳಕ್ ಹೋಗ್ಬೇಕು ಕಣಯ್ಯ. ಆಳ ಅಂದ್ರೆ ಎಷ್ಟ್ ಅಡಿ ಹೋಗ್ಬೇಕು ಮೇಷ್ಟ್ರೆ? ಒಂದು 200 ಅಡಿ ಹೋಗು. ಮುಂಡೆ ಪಾತ್ರ ಅರ್ಥ ಮಾಡ್ಕೊಂಡು ಲೀನವಾಗಿ ಆಳಕ್ ಹೋಗಯ್ಯ ಅಂದ್ರೆ ಅಡಿಗಳಂತೆ, ಅಡಿಗಳು. ಆಳ ಅಂದ್ರೆ ಒಳಗಡೆ ಬರ್ಕೋಬೇಕು. ಗೊತ್ತಾಯ್ತು. ಶುರು ಮಾಡುವ. ಸಖಿಯೇ ಏನಿದೆಯವ್ವನ. ಸಖಿಯೇ ಏನಿದು ನಿನ್ನವ್ವನ. ಅಲ್ಲ ಕಣಯ್ಯ, ಇನ್ನೊಂದ್ ಸರ್ತಿ ಹೇಳ್ತೀನಿ ನೋಡು. ಸಖಿಯೇ ಏನಿದೆಯವ್ವನ. ಸಖಿಯೇ ಏನಿ ನವ್ವನ. ಅಯ್ಯೋ ಅಲ್ಲಯ್ಯ, ಯೌವನ ಯೌವನ. ಅದೇ ನಿನ್ನವ್ವನ. For more updates, like, comment, subscribe to our channel.